ನಮಸ್ತೆ ಯುವರ್ಸ್, ಎಲ್ಲರಿಗೂ ಮಾರ್ಕೆಟ್ ಇನ್ಸೈಡ್ ಬೈ ಎ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವೀಕ್ಲಿ ಔಟ್ಲುಕ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಾಂಗ್ ಡಿಸ್ಕ್ಲೇಮರು. ಸೊ ಈ ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಮತ್ತು ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸನ್ನು ನೀಡ್ತಾ ಇಲ್ಲ, ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಸೊ ಈಗ ನಾವು ಕ್ರೂಡ್ ಆಯಿಲ್ ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಸೊ ಕ್ರೂಡ್ ಆಯಿಲ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ $84 ಕ್ಲೋಸ್ ಆಗಿದೆ ಈ ವಾರ. ಸೊ ಈ ವಾರ ಹತ್ತತ್ರ 10% ಬಿದ್ದಿದೆ ಕ್ರೂಡ್ ಆಯಿಲು. ಲೈಕ್ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ 6.6% ಬಿದ್ದಿದೆ ಮಾರ್ಕೆಟು. ಸೊ ಇದಕ್ಕೆ ಒಂದು ಮೇಜರ್ ಫ್ಯಾಕ್ಟರ್ ಏನಂದರೆ, ಇವಾಗ ಇರಾನ್ ಮತ್ತು US ಅವರು ಡಿಎಸ್ಕಲೇಷನ್ ಆಗ್ತಿದೆ. ಸೊ ಏನಾಗಿದೆ ಅಂದರೆ, ಲೈಕ್ ಎರಡು ಕಡೆಯಿಂದನೂ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ, ಪ್ಲಸ್ ಅಟ್ ದ ಸೇಮ್ ಟೈಮ್ ಎರಡು ಕಡೆಯಿಂದನೂ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಸೇಯಿಂಗ್ ದಟ್ 60 days ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನೋದು ಪೀಸ್ ಪ್ರಪೋಸಲ್ ಅನ್ನೋದು acceptance ಅಲ್ಲಿದೆ ವಿತ್ ಸರ್ಟನ್ ಕಂಡೀಷನ್ಸ್. ಲೈಕ್ ಸ್ಟೇಟ್ ಆಫ್ ಹೋಮೋಸು ಸ್ವಲ್ಪ ವಿತೌಟ್ ಎನಿ ಟೋಲ್ಸ್ ಓಪನ್ ಮಾಡಬೇಕು ಅಂತ. ಅದಾದಮೇಲೆ ಲೈಕ್ ಯುರಾನಿಯಂ ರಿಚ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅದೇನಿದೆ ಅದನ್ನು ಸ್ಟಾಪ್ ಮಾಡಬೇಕು ಅಂತ. ಸೊ ಇದೆಲ್ಲ ಲೈಕ್ ಪಾಸಿಟಿವ್ ಆಗಿ ನಡೀತಿದೆ. ಸೊ ಅದಕ್ಕೋಸ್ಕರ ಕ್ರೂಡು ಈ ವಾರದಲ್ಲಿ ಹತ್ತತ್ರ 10% ಬಿದ್ದಿದೆ. ಸೊ ನೆಕ್ಸ್ಟ್ ಅದೇ ಥರ ನಮಗೆ ಗೋಲ್ಡ್ ಚಾರ್ಟ್ ನಾವು ನೋಡೋದಿದ್ರೆ, ಗೋಲ್ಡ್ ಆಲ್ಮೋಸ್ಟ್ ವೀಕ್ ಸ್ಟಾರ್ಟಿಂಗಿಂದ ಆಲ್ಮೋಸ್ಟ್ ಲೈಕ್ 7 to 8% ಬಿತ್ತು. ಸೊ ಅದು ಬಿದ್ದ ಮೇಲೆ ಕೂಡ ಆಲ್ಮೋಸ್ಟ್ 5% ಹತ್ತತ್ರ ರಿಕವರ್ ಆಗಿದೆ. ಬಟ್ ಆದರೂ ವೀಕ್ಲಿ ನಾವು ನೋಡೋಂಗಿದ್ರೆ ವೀಕ್ಲಿಯಲ್ಲಿ ನೆಗೆಟಿವಲ್ಲೇ 2% ನೆಗೆಟಿವ್ ಗೇನ್ಸಲ್ಲೇ ಕೂತಿದೆ. ಸೊ ಗೋಲ್ಡ್ ಕೂಡ. ಮತ್ತು ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಸಿಲ್ವರ್ ಬಗ್ಗೆ ಮಾತಾಡೋಣ ಕಮಾಡಿಟೀಸಲ್ಲಿ. ಸೊ ನೆಕ್ಸ್ಟ್ ಸಿಲ್ವರ್ ನಾವು ನೋಡಿದ್ರೆ ಸಿಲ್ವರು ಸೇಮ್ ಸ್ಟ್ರಕ್ಚರೇ. ಆಲ್ಮೋಸ್ಟ್ ಹತ್ತತ್ರ 9% ಬಿದ್ದಿದೆ ಸಿಲ್ವರು ವೀಕ್ ಸ್ಟಾರ್ಟಿಂಗಲ್ಲಿ. ಸೊ ಅದಾದಮೇಲೆ ಕೊನೆ ಟೈಮಲ್ಲಿ ಲೈಕ್ ಈಸ್ ಆಫ್ ಆಗಿರೋದ್ರಿಂದ ವಾರ್ ಡಿಎಸ್ಕಲೇಷನ್ಸು, ಸೊ ಅದರಿಂದ ಆಲ್ಮೋಸ್ಟ್ 8% ರಿಕವರ್ ಆಯಿತು. ಆದರೂ ವೀಕ್ಲಿಯಲ್ಲಿ ನೆಗೆಟಿವಲ್ಲೇ ಇದೆ. ನೋಡಬೇಕಾಗತ್ತೆ ಇಲ್ಲಿಂದ ಏನಾದ್ರು ಕನ್ಸಾಲಿಡೇಷನ್ ಮೂವ್ ಆಗುತ್ತಾ, ಇಲ್ಲಾಂದರೆ ಲೈಕ್ ಅಪ್ಸೈಡ್ ಮೂವ್ ಆಗುತ್ತಾ ಅಂತ. ಸೊ ನನಗೆ ಗೊತ್ತಿರೋ ಥರ ಗೋಲ್ಡ್ ಮತ್ತು ಸಿಲ್ವರಲ್ಲಿ ನಾನು ಲೈಕ್ ಇವಾಗಿಂದ ಸ್ವಲ್ಪ ಲೈಕ್ ಕಾನ್ಸಾಲಿಡೇಟೆಡ್ ಮತ್ತು ಬುಲಿಶ್ ವ್ಯೂ ಅನ್ನೋದೇ ಇಟ್ಕೋಬೋದು ಇನ್ನು. ಯಾಕಂದರೆ ಇನ್ನು ಈ ವೀಕ್ಲಿ ಸ್ಟ್ರಕ್ಚರಲ್ಲಿ ಇನ್ನು ಲೈಕ್ ಪಾಸಿಟಿವ್ ಆಗಿದೆ, ಲೈಕ್ ಕನ್ಸಾಲಿಡೇಷನ್ ಫೇಸಲ್ಲಿದೆ. ಸೊ ಲೋವರ್ ಎಂಡ್ ಆಫ್ ಬ್ಯಾಂಡಲ್ಲಿದೆ. ಸೊ ನೋಡಬೇಕಾದ್ರೆ ಏನಾರು ಅಪ್ಪರ್ ಎಂಡಿಗೆ ಹೋಗಿ ಟಚ್ ಆಗಿಬಿಟ್ಟು ಅಲ್ಲಿ ಏನು ರಿಜೆಕ್ಷನ್ಸ್ ಬರುತ್ತೆ ಅಂತ ನೋಡಬೇಕಾದ್ರೆ ಆ್ಯಸ್ ಆಫ್ ನೋ ಇದು ನಾರ್ಮಲ್ ಆಗೇ ಇದೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ನಮಗೆ USD INR ಅನ್ನು ನಾವು ನೋಡಿದ್ರೆ, USD INR ಬಂದ್ಬಿಟ್ಟು ವೀಕ್ ಸ್ಟಾರ್ಟಿಂಗಲ್ಲಿ ನಮಗೆ ಹತ್ತತ್ರ ₹96 ಹತ್ರ ಓಪನ್ ಆದರೆ, ಅದಾದಮೇಲೆ ಕ್ಲೋಸಿಂಗ್ ಬಂದ್ಬಿಟ್ಟು ₹95 ಹತ್ರ ಕ್ಲೋಸ್ ಆಯಿತು. ಸೊ ಇದು ಕೂಡ ಆ್ಯಸ್ ಕ್ರೂಡ್ ಆಯಿಲ್ ಪ್ರೈಸ್ ಬಿದ್ದಿದ್ದರಿಂದ ಸೊ ರುಪಿ ಕೂಡ ಲೈಕ್ ರುಪಿ ವೀಕನಿಂಗ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ₹96 ಇತ್ತು ಲೈಕ್ $1 ಸೊ ಇವಾಗ ಬಂದ್ಬಿಟ್ಟು 95.10 ಇದೆ. ಅದಕ್ಕೋಸ್ಕರ ಈವನ್ ನಮ್ಮ ಮಾರ್ಕೆಟ್ ಕೂಡ ಸ್ವಲ್ಪ ಬುಲ್ಲಿಶ್ ಸ್ಟ್ಯಾನ್ಸ್ ಆಗಿ ನೋಡ್ಬೋದು. ಸೊ ಈಗ ನಾವು ನಿಫ್ಟಿ 50 ಇಂಡೆಕ್ಸ್ ಬಗ್ಗೆ, ನಾವು ಬ್ರಾಡ್ ಬೇಸ್ಡ್ ಇಂಡೆಕ್ಸ್ ಬಗ್ಗೆ ಫಸ್ಟ್ ಮಾತಾಡೋಣ. ಸೊ ಬ್ರಾಡ್ ಬೇಸ್ಡ್ ಇಂಡೆಕ್ಸ್ ಬಗ್ಗೆ ನಾವು ಮಾತಾಡೋಂಗಿದ್ರೆ, ಲೈಕ್ ನಿಫ್ಟಿ 50 ಬಂದ್ಬಿಟ್ಟು 23,150 ಓಪನ್ ಆಯಿತು. ಅದಾದಮೇಲೆ ಲೈಕ್ ಲೋ ಬಂದ್ಬಿಟ್ಟು 2300 ಹತ್ರ ಲೋ ಮಾಡ್ತು. ಅದಾದಮೇಲೆ ಟಾಪಲ್ಲಿ ಕ್ಲೋಸ್ ಆಯಿತು, ದಟ್ ಇಸ್ 23,600 ರೇಂಜಲ್ಲಿ ಕ್ಲೋಸ್ ಆಯಿತು. ಸೊ ಹತ್ತತ್ರ ನಾವು ವೀಕ್ಲಿ ಗೇನ್ಸಿಂದ ನಾವು ಮಾತಾಡೋಂಗಿದ್ರೆ 0.6% ಲೈಕ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಸೊ ಇದಕ್ಕೆ ಮೇಜರ್ ವಿನ್ನರ್ಸ್ ಬಂದ್ಬಿಟ್ಟು ಒಂದು RBI ಅವ್ರದ್ದು FCNR ಸ್ವಾಪ್ ಪಾಲಿಸಿ ಅನ್ನೋದು ಅವರು ಇಂಜೆಕ್ಟ್ ಮಾಡಿದ್ರು ಲೈಕ್ ಲಿಕ್ವಿಡಿಟಿ. ಅದಕ್ಕೋಸ್ಕರನೇ ಬ್ಯಾಂಕಿಂಗ್ ಸ್ಟಾಕ್ಸ್ ಎಲ್ಲ ರ್ಯಾಲಿ ಆಯಿತು. ಆಲ್ಮೋಸ್ಟ್ ಈ ಆಕ್ಸಿಸ್ ಬ್ಯಾಂಕು 7.6%, ICICI ಬ್ಯಾಂಕ್ 6.6%, ಮತ್ತು ಕೋಟೆಕ್ ಬ್ಯಾಂಕು 5.7%. ಇದು ಮೂರು ಮೇಜರ್ ವಿನ್ನರ್ಸ್. ಆದರೆ ಮೇಜರ್ ಡ್ರ್ಯಾಗರ್ಸ್ ಬಂದ್ಬಿಟ್ಟು ಇಂಡಲ್ಕೋ ಒಂದು ಬಂದ್ಬಿಟ್ಟು ಲೈಕ್ ಆಲ್ಮೋಸ್ಟ್ ವೀಕಲ್ಲಿ ಎಲ್ಲ ಪಾಸಿಟಿವ್ ಕ್ಲೋಸ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ನಾವು ನೋಡ್ಬೋದು ಆ ಸ್ಟಾಕಲ್ಲಿ. ಅದಾದಮೇಲೆ ಇನ್ಫಿ IT ಸೆಕ್ಟರ್ ಯಾವಾಗಲೂ ಹಂಗೆ ಇದೆ. ಸೊ ಇನ್ಫಿ ಆಲ್ಮೋಸ್ಟ್ 8.4% ಬಿದ್ದಿದೆ ಈ ವಾರದಲ್ಲಿ. ಸೊ ಕೋಲ್ ಇಂಡಿಯಾ ಬಂದ್ಬಿಟ್ಟು ಥರ್ಡ್ ಡ್ರ್ಯಾಗರು 8.2% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಅದೇ ಥರ ಮಿಡ್ ಕ್ಯಾಪ್ 150 ಬಗ್ಗೆ ನಾವು ಮಾತಾಡೋಣ ಕ್ವಿಕ್ಕಾಗಿ. ಸೊ ಮಿಡ್ ಕ್ಯಾಪ್ 150 ಬಗ್ಗೆ ಮಾತಾಡೋಂಗಿದ್ರೆ, ಒಂದು ನಿಮಿಷ, ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಬಗ್ಗೆ ನಾವು ಮಾತಾಡೋಂಗಿದ್ರೆ ಇದು ಕೂಡ ಆಲ್ಮೋಸ್ಟ್ ಒಳ್ಳೆ ಕ್ಯಾಂಡಲ್ ಅನ್ನೋ ವೀಕ್ಲಿಯಲ್ಲಿ ಒಳ್ಳೆ ಕ್ಲೋಸಿಂಗ್ ಅನ್ನೋದು ಕೊಟ್ಟಿದೆ ಹೇಳ್ಬೇಕಂದ್ರೆ ನಮಗೆ. ಸೊ ಯಾಕಂದರೆ ಕ್ಯಾಂಡಲ್ ಸಕ್ಕದ ಲೈಕ್ ಬಯರ್ಸ್ ಇನ್ನು ಅವೈಲೇಬಲ್ ಇದ್ದಾರೆ, ತಿರ್ಗಾ ಆಲ್ ಟೈಮ್ ಆಗಿ ಹೋಗ್ಬೋದು ಅನ್ನೋದು ಸ್ಟ್ರೆಂತನ್ನು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೇಜರ್ ವಿನ್ನರ್ಸ್ ಬಂದ್ಬಿಟ್ಟು AIIL ಅವ್ರು ಬಂದ್ಬಿಟ್ಟು ಲೈಕ್ ಬರೀ ಫ್ರೈಡೇ ಒಂದೇ ದಿನ ರಿಸಲ್ಟ್ ಕಾರ್ಡ್ರಿಂದ
ಲೈಕ್ ನ್ಯೂಸ್ ಬೇಸ್ಡ್ ಇಂದ 15% ಮೂವ್ ಆಗಿದೆ ಅಪ್ಸೈಡು. ಸೊ ಟೋಟಲ್ ಓವರ್ ಆಲ್ ಈ ವೀಕಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 150 AIIL 16.4% ಹತ್ತಿರ ಕ್ಲೋಸ್ ಆಗಿದೆ ಪಾಸಿಟಿವ್. ಮತ್ತು ಮಹಾ ಬ್ಯಾಂಕು 10.2% ಕ್ಲೋಸ್ ಆಗಿದೆ. ಮತ್ತು ಅಪಾರ್ ಇಂಡಸ್ಟ್ರೀಸ್ ಬಂದ್ಬಿಟ್ಟು 10.1% ಕ್ಲೋಸ್ ಆಗಿದೆ. ಇದೆಲ್ಲ ಏನೇನು ಸ್ಟಾಕ್ಸ್ ನೋಡ್ತಾ ಇದ್ರೆ ಅದರಲ್ಲೆಲ್ಲ ಬರೀ ಫ್ರೈಡೇನೆ ಅದಕ್ಕೆ ಅರ್ಧದ್ದು ಏನು ಇದೆಯೋ ಅದು ಅರ್ಧ ಅಷ್ಟು ಲೈಕ್ ಫ್ರೈಡೇನೆ ರೇಸ್ ಆಗಿದೆ. ಸೊ ಮೇಜರ್ ಡ್ರ್ಯಾಗರ್ ಬಂದ್ಬಿಟ್ಟು ಒಂದು ಆಯಿಲ್ ಇಂಡಿಯಾ -15% ನೆಗೆಟಿವ್ ಕ್ಲೋಸ್ ಆಗಿದೆ. ಮತ್ತು ಬಾಲಕೃಷ್ಣ ಇಂಡಸ್ಟ್ರೀಸು -8.6% ನೆಗೆಟಿವ್ ಕ್ಲೋಸ್ ಆಗಿದೆ. ಮತ್ತು ನ್ಯಾಷನಲ್ ಅಲ್ಯೂಮಿನಿಯಮು ಅದು -8.6% ನೆಗೆಟಿವ್ ಕ್ಲೋಸ್ ಆಗಿದೆ. ಮತ್ತು ನೆಕ್ಸ್ಟು ಅದೇ ಥರ ನಾವು ಕ್ವಿಕ್ಕಾಗಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಗ್ಗೆ ಮಾತಾಡ್ಕೊಂಬರೋಣ. ಸ್ಮಾಲ್ ಕ್ಯಾಪ್ 250 ಕೂಡ ಆಲ್ಮೋಸ್ಟ್ ಒಳ್ಳೆ ಕ್ಯಾಂಡಲಲ್ಲಿ ಮಾಡ್ತಿದೆ. ಮೈಟ್ ಬಿ ನೆಕ್ಸ್ಟ್ ಕಮಿಂಗ್ ವೀಕಲ್ಲಿ ಈ ಝೋನ್ಗೆ ಹೋಗಿ ಅಲ್ಲಿಂದ ನೋಡಬೇಕಾಗುತ್ತೆ. ಏನು ಬ್ರೇಕ್ಔಟ್ ಏನಾರು ಆದರೆ ತಿರ್ಗಾ ಆಲ್ ಟೈಮ್ ಹೈ ಲೆವೆಲ್ಸ್ ಅನ್ನೋದು ನಾವು ನೋಡ್ಬೋದು ಈಸಿಯಾಗಿ. ಸೊ ನೋಡಬೇಕಾಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಮೇಜರ್ ವಿನ್ನರ್ಸ್ ಬಂದ್ಬಿಟ್ಟು ನಮಗೆ ಏಜಿಸ್ ಲಾಜಿಸ್ಟಿಕ್ಸು 25% ಪಾಸಿಟಿವ್ ಕ್ಲೋಸ್ ಆಗಿದೆ. ಮತ್ತು ಕಾರ್ ಟ್ರೇಡು 22% ಪಾಸಿಟಿವ್ ಕ್ಲೋಸ್ ಆಗಿದೆ. ಮತ್ತು ಕ್ಯಾಪ್ಲಿ ಪಾಯಿಂಟು ಲ್ಯಾಬ್ರೇಟರೀಸ್ ಇದು ಸೊ +18% ಕ್ಲೋಸ್ ಆಗಿದೆ. ಮೇಜರ್ ಡ್ರ್ಯಾಗರ್ ಬಂದ್ಬಿಟ್ಟು HFCL. ಅದರಲ್ಲಿ HFCL ಲೈಕ್ ತುಂಬ ಒಳ್ಳೆ ರ್ಯಾಲಿಯನ್ನು ನಾವು ನೋಡಿದ್ವಿ. ಅದನ್ನು ಇವಾಗ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಿದೆ ಆ ಸ್ಟಾಕಲ್ಲಿ. ಸೊ 12% ನೆಗೆಟಿವ್ ಕ್ಲೋಸ್ ಆಗಿದೆ. ಮತ್ತು ಒನ್ ಸೋರ್ಸ್ ಬಂದ್ಬಿಟ್ಟು -11% ನೆಗೆಟಿವ್ ಕ್ಲೋಸ್ ಆಗಿದ್ರೆ ಗ್ರಾಫೈಟ್ ಬಂದ್ಬಿಟ್ಟು -10% ನೆಗೆಟಿವ್ ಕ್ಲೋಸ್ ಆಗಿದೆ. ಮತ್ತು ಅದೇ ಥರ ಇನ್ನೊಂದು ಸೆಗ್ಮೆಂಟ್ ಇದೆ ಲೈಕ್ ಮೈಕ್ರೋ ಕ್ಯಾಪ್ 250 ಅಂತ. ಸೊ ವಿಚ್ ಇಸ್ ಸ್ಟಿಲ್ ಲೋವರ್. ನಾನು ಐರಾಕಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಸ್ಟು ನಿಫ್ಟಿ 50 ಬರುತ್ತೆ, ಆಮೇಲೆ ಮಿಡ್ ಕ್ಯಾಪ್ 150 ಬರುತ್ತೆ, ಆಮೇಲೆ ಸ್ಮಾಲ್ ಕ್ಯಾಪ್ 250 ಬರುತ್ತೆ. ಇದು ಲಾಸ್ಟ್, ಇದು ಮೈಕ್ರೋ ಕ್ಯಾಪ್ 250. ಇದಾದಮೇಲೆ ಏನೇನಿದೆ ಎಲ್ಲ ನ್ಯಾನೋ ಕ್ಯಾಪ್ಸ್ ಅಂತ ನಾವು ಮೆಜರ್ ಮಾಡ್ತೀವಿ. ಸೊ ಮೈಕ್ರೋ ಕ್ಯಾಪ್ 250 ಬಂದ್ಬಿಟ್ಟು ಲೈಕ್ ಹತ್ರ ಮೈಕ್ರೋ ಕ್ಯಾಪ್ 250 1.7 to 1.8% ಪಾಸಿಟಿವ್ ಕ್ಲೋಸ್ ಆಗಿದೆ ವೀಕೋ. ಇಲ್ಲಿ ನೋಡಿದ್ರೆ ಸ್ಟ್ರಕ್ಚರ್ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ. ಯಾಕಂದರೆ ಇದು ಒಂದು ಅಪ್ ಟ್ರೆಂಡ್ ಅಂದರೆ ಸೊ ನಾವು ನೋಡಿ ಇಲ್ಲೇ ನಮ್ಗೆ ಲೈಕ್ ಇಲ್ಲೇ ನಾನು ಪಾತ್ ಹಾಕೋದು ನೋಡಿಸಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಕಾಣಿಸ್ತೆ. ಇದು ಹೈಯರ್ ಹೈ ಆಯಿತು, ಇದು ಹೈಯರ್ ಲೋ ಆಯಿತು. ತಿರುಗಿ ನೆಕ್ಸ್ಟ್ ಏನಾರು ಇದನ್ನು ಬೀಟ್ ಆದರೆ ಇದು ಹೈಯರ್ ಲೋ ಆಗಿ ತಿರುಗಿ ಇಲ್ಲಿ ಸ್ಟ್ರಕ್ಚರ್ ಇಲ್ಲಿ ಚೇಂಜ್ ಆಗೋ ಥರ ಕಾಣಿಸ್ತಿದೆ. ಸೊ ನೋಡಬೇಕಾಗುತ್ತೆ ನೆಕ್ಸ್ಟ್ ವೀಕ್ ಏನಾರು ಈ ಝೋನ್ ಮೇಲೆ ಏನಾರು ಕ್ಲೋಸಿಂಗ್ ಹೋದರೆ ನೆಕ್ಸ್ಟ್ ಈ ಝೋನ್ ಬಂದು ಕುತ್ಕೋಬೋದು ಮಾರ್ಕೆಟು 24,870 ಝೋನು. ಸೊ ಕ್ವಿಕ್ಕಾಗಿ ಮೈಕ್ರೋ ಕ್ಯಾಪ್ 250 ಸ್ಟಾಕ್ಸ್ ಮೇಜರ್ ಸ್ಟಾಕ್ಸ್ ಬಂದ್ಬಿಟ್ಟು ಪರಾಸ್ ಡಿಫೆನ್ಸು 20% ರೇಸ್ ಆಗಿದೆ. ಅದಾದಮೇಲೆ ಕ್ಯೂ ಪವರ್ 20% ಪಾಸಿಟಿವ್ ಕ್ಲೋಸ್ ಆಗಿದೆ ವೀಕಲ್ಲಿ. ಸೊ ಇನಾಕ್ಸ್ ಇಂಡಿಯಾ 19.6% ಪಾಸಿಟಿವ್ ಕ್ಲೋಸ್ ಆಗಿದ್ರೆ ಮೇಜರ್ ಲೂಸರ್ಸ್ ಬಂದ್ಬಿಟ್ಟು UTI ಸೋಲಾರು -15%, ಮತ್ತು ಅಟ್ಲಾಂಟಾ ಎಲೆಕ್ಟ್ರಿಕ್ ಅದು 13% -13%. ಅದು ಕೂಡ ಅದೇ ಥರ ಲೈಕ್ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಿದೆ ಆ ಸ್ಟಾಕಲ್ಲಿ. ಮತ್ತು V2 ರಿಟೇಲು ಅದು 12% ನೆಗೆಟಿವ್ ಕ್ಲೋಸ್ ಆಗಿದೆ. ಸೊ ಅದೇ ಥರ ಕ್ವಿಕ್ಕಾಗಿ ನಾವು ಸೆಕ್ಟರ್ ವೈಸ್ ನಾವು ಮಾತಾಡ್ಕೊಂಬರೋಣ. ಸೊ ಸೆಕ್ಟರ್ ವೈಸ್ ನಾವು ತೆಗೆದ್ರೆ ಚಾರ್ಟ್ಸು. ಸೊ ಸೆಕ್ಟರ್ ವೈಸ್ ನೋಡಿದ್ರೆ ಫಸ್ಟ್ ಆಟೋ ಸೆಕ್ಟರ್ ವೀಕಲ್ಲಿ ನಾವು ಮೆಜರ್ ಮಾಡಿದ್ರೆ 1.9% ಪಾಸಿಟಿವ್ ಕ್ಲೋಸ್ ಆಗಿದೆ. ಪ್ಲಸ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಆವಾಗಲೇ ನಾನು ನಿಫ್ಟಿ 50 ಮಾತಾಡೋವಾಗೆ ಹೇಳಿದೆ. ಸೊ ಬ್ಯಾಂಕಿಂಗ್ ಸ್ಟಾಕ್ಸು ತುಂಬ ಪಾಸಿಟಿವ್ ಕ್ಲೋಸ್ ಆಗಿದೆ. ಯಾಕಂದರೆ RBI FENR ಸ್ವಾಪ್ ಪಾಲಿಸಿ ಮತ್ತು ಲಿಕ್ವಿಡಿಟಿ ಇಂಜೆಕ್ಟ್ ಮಾಡಿರೋದ್ರಿಂದ. ಸೊ ಅದು 5.5% ಪಾಸಿಟಿವ್ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಲೆವೆಲ್ಸ್ ಬಂದ್ಬಿಟ್ಟು ಆಕ್ಟಿಂಗ್ ಲೆವೆಲ್ಸ್ ಬಂದ್ಬಿಟ್ಟು ನಂಗೆ ಗೊತ್ತಿರೋ ಥರ 58,500 ಮೇಲೆ ಇಲ್ಲೇನ ಕ್ಲೋಸಿಂಗ್ ಕೊಟ್ಟರೆ 58,000 ಮೇಲೆ. ಸೊ 60,000 ಇಲ್ಲ 61,000 ತುಂಬ ಹತ್ತಿರದಲ್ಲೇ ಇದೆ ಅಂತ ನಾವು ಹೇಳ್ಬೋದು. ಕಮಿಂಗ್ ವೀಕ್ಸಲ್ಲಿ ನಾವು ಒಳ್ಳೆ ಲೈಕ್ ಆಲ್ ಟೈಮ್ ಹೈ ಅನ್ನೋದು ನೋಡೋಕ್ಕೆ ಪಾಸಿಬಿಲಿಟಿ ಇದೆ. ಯಾಕಂದರೆ ಒಳ್ಳೆ ಸ್ಟ್ರೆಂತನ್ನು ನಾವು ನೋಡಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡಿಬೇಕಾದ್ರೆ ಇಲ್ಲಿಂದ ಮಾರ್ಕೆಟ್ ಬಿತ್ತಲ್ಲ. ಸೊ ಇಲ್ಲಿ ಬಿದ್ದ ಮಾರ್ಕೆಟ್ ಏನಾಗಬೇಕಾಯಿತು, ಇದು ಬಿದ್ಮೇಲೆ ಕಂಟಿನ್ಯೂಷನ್ ಮಾಡಬೇಕಂದ್ರೆ ಟ್ರೆಂಡು ಈ ಸಪೋರ್ಟ್ನ ಬ್ರೇಕ್ ಮಾಡಬೇಕಾಯಿತು. ಸಪೋರ್ಟ್ ಬ್ರೇಕ್ ಆಗಿಲ್ಲ, ಬಟ್ ಅಲ್ಲಿಂದನೇ ಸ್ವಲ್ಪ ರಿವರ್ಸಲ್ ಇದೆ. ನೆಕ್ಸ್ಟು ಈ ಪಾಯಿಂಟ್ ಏನಾರ ಬ್ರೇಕ್ ಆದರೆ 57,500 ಆ ಲೆವೆಲ್ ಏನಾರ ಬ್ರೇಕ್ ಆದರೆ ದೆನ್ ಕ್ಲಿಯರ್ ಅಪ್ ಟ್ರೆಂಡ್ ಅನ್ನೋದು ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡಬೇಕಾಗುತ್ತೆ ಲೈಕ್ ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತ. ಯಾಕಂದರೆ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಇದೆ. ಸೊ ಇವಾಗ ಆಲ್ಮೋಸ್ಟ್ ಹೆಂಗಾಗಿದೆ ಅಂದರೆ ನಿಫ್ಟಿ 50ನ ಬ್ಯಾಂಕಿಂಗ್ ಸ್ಟಾಕ್ಸ್ ಬ್ಯಾಂಕ್ ನಿಫ್ಟಿ 50ನ ಮೂವ್ ಮಾಡ್ಕೊಂಡು ಹೋಗ್ತಿದೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಒಳ್ಳೆ ಸ್ಟ್ರೆಂತನ್ನು ನಾವು ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಐ ಟಿ ಸೆಕ್ಟರ್ ಸೇಮ್ ಅದೇ ಓಲ್ಡ್ ಥಿಂಗ್, ಜಸ್ಟ್ ಪುಲ್ ಬ್ಯಾಕ್ ಕೊಡ್ತು ಲಾಸ್ಟ್ ವೀಕು. ಅದಾದಮೇಲೆ ತಿರ್ಗಾ ಡೌನ್ ಸೈಡ್ ಮೂವ್ ಆಗ್ತಿದೆ, -2.8% ನೆಗೆಟಿವ್ ಕ್ಲೋಸ್ ಆಗಿದೆ. ಅದಾದಮೇಲೆ ಫಿನ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಥರ ಪ್ಲಸ್ಸಲ್ಲಿ
4.7% ಪಾಸಿಟಿವ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಫಾರ್ಮಾ ಬಂದ್ಬಿಟ್ಟು ಆಲ್ ಟೈಮ್ ಐ ಹತ್ರ ಇದೆ, 1.1% ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ ಎಫ್ ಎಮ್ ಸಿ ಜಿ ಸೆಕ್ಟರ್ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಿದೆ. ಸೊ ಅದು ಬಂದ್ಬಿಟ್ಟು 1.8% ವೀಕ್ ಆನ್ ವೀಕಲ್ಲಿ ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮೆಟಲ್ ಬಂದ್ಬಿಟ್ಟು ಒಳ್ಳೆ ಈ ವೀಕು ಬರೀ ಪ್ರಾಫಿಟ್ ಬುಕ್ಕಿಂಗ್ ಅಂತ ನಾವು ಹೇಳ್ಬೋದು. ಸೊ -1% ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ರಿಯಾಲಿಟಿ ಸೆಕ್ಟರು ಸ್ವಲ್ಪ ಮೊಮೆಂಟಮ್ ಪಿಚಪ್ ಆಗ್ತಿದೆ, 1.1% ಪಾಸಿಟಿವ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಎನರ್ಜಿ ಸೆಕ್ಟರ್ ಕೂಡ ಆಲ್ಮೋಸ್ಟ್ ಇದರಲ್ಲೇನು ಅದು ಲೈಕ್ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಾಂದರೆ ಅದೇ ರೇಂಜಲ್ಲಿ ಕನ್ಸಾಲಿಡೇಟ್ ಆಗ್ತದೆ ಅಂತ ಹೇಳ್ಬೋದು. ಸೊ 1.3% ನೆಗೆಟಿವ್ ಕ್ಲೋಸ್ ಆಗಿದೆ. ಇನ್ಫ್ರಾ ಬಂದ್ಬಿಟ್ಟು 1.5% ಪಾಸಿಟಿವ್ ಕ್ಲೋಸ್ ಆಗಿದೆ. ಇದರಲ್ಲಿ ಅಷ್ಟೇ ಒಳ್ಳೆ ಮೊಮೆಂಟಮ್ ನಾವು ನೋಡಿದ್ರೆ ಆಲ್ ಟೈಮ್ ನೋಡೋ ಚಾನ್ಸಸ್ ತುಂಬ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಫೆನ್ಸ್ ಸೆಕ್ಟರ್ ಬಂದ್ಬಿಟ್ಟು 0.7% ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಮೀಡಿಯಾ ಸೆಕ್ಟರ್ ಫ್ಲಾಟಲ್ಲೇ ಇದೆ, ಆದರೂ 0.5% ಪಾಸಿಟಿವ್ ಕ್ಲೋಸ್ ಆಗಿದೆ ವೀಕ್ ಆನ್ ವೀಕಲ್ಲಿ. ಬಟ್ ಆದರೆ ಪ್ರಾಬ್ಲಮ್ ಏನು ಅಂದರೆ ಇದರಲ್ಲಿ ಇನ್ನೂ ಬೈಯಿಂಗ್ ಬರಬೇಕು ಅಂದರೆ ನಮಗೆ ಆಲ್ಮೋಸ್ಟ್ ಈ ಸ್ವಿಂಗ್ ಸ್ಟ್ರಕ್ಚರ್ನ ಬ್ರೇಕ್ ಆದರೆ ಮಾತ್ರ ಬೈಯಿಂಗನ್ನು ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈವೇಟ್ ಬ್ಯಾಂಕು ನಿಮ್ಗೆ ಆವಾಗಲೇ ಹೇಳಿರೋ ಥರ ಆಲ್ಮೋಸ್ಟ್ ಆಲ್ ದ ಬ್ಯಾಂಕಿಂಗ್ ಸೆಕ್ಟರ್ಸ್ ಆರ್ ವೆರಿ ಗುಡ್. ಸೊ ಅದಕ್ಕೋಸ್ಕರ ಪ್ರೈವೇಟ್ ಬ್ಯಾಂಕ್ ಒಂದೇ ಅಲೋನ್ ಆಗಿ 6.3% ರ್ಯಾಲಿ ಆಗಿದೆ. ಸೊ ನೆಕ್ಸ್ಟ್ ಹೆಲ್ತ್ ಕೇರ್ ಬಂದ್ಬಿಟ್ಟು 1.7% ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಪಿ ಎಸ್ ಯು ಬ್ಯಾಂಕ್ ರೆಡಿ ಆಗ್ತಿದೆ, ಇನ್ನೊಂದು ರ್ಯಾಲಿಗೆ ರೆಡಿ ಆಗ್ತಿರ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆ ನಾವು ಲೆಕ್ಕ ಹಾಕೊಂಡ್ರೆ ಈ ಸ್ವಿಂಗ್ ನಾನು ಲೆಕ್ಕ ಹಾಕಿದ್ರೆ ಇಲ್ಲಿ ಆಲ್ಮೋಸ್ಟ್ ಅರ್ಧ ಬರುತ್ತೆ. ಈ ಸ್ಟ್ರಕ್ಚರ್ ಏನಿದೆಯೋ ಅದರದ್ದು ಹಾಫ್ ಇಲ್ಲಿ ಬರುತ್ತೆ. ಸೊ ಅಲ್ಲಿಂದ ಒಳ್ಳೆ ಪುಲ್ ಬ್ಯಾಕ್ ಅನ್ನು ಅಲ್ಲಿಂದ ಒಳ್ಳೆ ರಿವರ್ಸಲ್ ಅನ್ನು ನಾವು ನೋಡ್ತಾ ಇದೀವಿ. ಲೈಕ್ ಅಪ್ಪರ್ ಸೈಡ್ ತಿರ್ಗಾ ರೀಟ್ರೇಸ್ಮೆಂಟ್ ಪುಲ್ ಬ್ಯಾಕ್ ಇದಾಯಿತು. ಸೊ ಪುಲ್ ಬ್ಯಾಕಿಂದ ತಿರ್ಗಿ ಟ್ರೆಂಡ್ ಕಂಟಿನ್ಯೂಷನ್ ಅನ್ನೋದು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ವೀಕ್ ನೋಡಬೇಕಾಗುತ್ತೆ, ಅಕಸ್ಮಾತ್ ಏನಾರ ಈ ಪ್ರೈಸ್ ಏನಾದ್ರು ಬ್ರೇಕ್ ಆದರೆ ಲೈಕ್ 9,100 ರೇಂಜು. ಸೊ ನೆಕ್ಸ್ಟ್ ಆಲ್ ಟೈಮ್ ಹೋಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಸೊ ಆಲ್ಮೋಸ್ಟ್ ನೆಟ್ಟು ಪಿ ಎಸ್ ಯು ಬ್ಯಾಂಕ್ ಇಂಡೆಕ್ಸು 4.2% ಪಾಸಿಟಿವ್ ಕ್ಲೋಸ್ ಆಗಿದೆ. ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಬಂದ್ಬಿಟ್ಟು ಸೇಮ್ ಆಲ್ಮೋಸ್ಟ್ ಕ್ರೂಡ್ ಬಿದ್ದಿದ್ದರಿಂದ ಇದು ಆಲ್ಮೋಸ್ಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಅಂದರೆ ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ ನಾವು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಸ್ಟ್ರಕ್ಚರು. ಸೊ ಇವಾಗ ಕ್ವಿಕ್ಕಾಗಿ ನಿಫ್ಟಿ 50 ಲೆವೆಲ್ಸನ್ನು ನಾವು ಮಾರ್ಕ್ ಮಾಡ್ಕೊಂಡೋಣ ಮಂಡೇಗೆ. ಸೊ ಲೆವೆಲ್ಸನ್ನು ನಾವು ಮಾರ್ಕ್ ಮಾಡಿಕೊಂಡ್ರೆ ಫಸ್ಟು ಡೈಲಿಯಲ್ಲಿ ನಾವು ನೋಡೋಂಗಿದ್ರೆ ಡೈಲಿಯಲ್ಲಿ ಚೆನ್ನಾಗಿದೆ. ಒಂದು ಬಂದ್ಬಿಟ್ಟು ಇಲ್ಲೊಂದು ಲೈಕ್ 23,700 750 ರೇಂಜು ನೋಡಬೇಕಾಗುತ್ತೆ ಇಂಪಾರ್ಟೆಂಟಾಗಿ. ಫಸ್ಟು ಕ್ವಿಕ್ಕಾಗಿ ನಾವು ಲೆವೆಲ್ಸ್ 30 ಮಿನಿಟ್ಸಲ್ಲಿ ನೋಡೋಣ. ಸೊ ಡೈಲಿಯಲ್ಲಿ ನಾವು ನೋಡಬೇಕಾದ್ರೆ ಡೌನ್ ಟ್ರೆಂಡಲ್ಲೇ ಇದೆ ಇನ್ನು, ಬಟ್ ಪುಲ್ ಬ್ಯಾಕ್ ಫೇಸಲ್ಲಿದೆ. ಸೊ ಯಾವಾಗ ಟ್ರೆಂಡ್ ನಮಗೆ ಪಾಸಿಟಿವ್ ಆಗುತ್ತೆ ಅಂದರೆ ಡೈಲಿ ಟೈಮ್ ಫ್ರೇಮಲ್ಲಿ, ಅನ್ಲೆಸ್ 23,800 ಇಲ್ಲ 850 ರೇಂಜಲ್ಲಿ ಅಲ್ಲಿ ಏನಾರು ಸಸ್ಟೇನ್ ಆದರೆ ಅಲ್ಲಿಂದ ಮಾತ್ರ ನಮಗೆ ಒಳ್ಳೆ ಅಪ್ಪರ್ ಸೈಡ್ ರ್ಯಾಲಿಯನ್ನು ನಾವು ನೋಡ್ಬೋದು. ಆಲ್ಮೋಸ್ಟ್ 24,000 ಸೈಕಾಲಜಿಕಲ್ ಲೆವೆಲು, ಅದ್ರ ಮೇಲೆ ಕ್ಲೋಸ್ ಆದರೆ ಮಾತ್ರ ನಾವು ಪಾಸಿಟಿವ್ ಆಗಿ ನಾವು ನೋಡ್ಬೋದು. ಈ ಟೆರಿಟರಿ ಕ್ಲೋಸ್ ಆಗಬೇಕು, ಈ ಟೆರಿಟರಿ ಮೇಲೆ ಕ್ಲೋಸ್ ಆದರೆ ಮಾತ್ರ ಪಾಸಿಟಿವ್ ಆಗಿ ನಾವು ನೋಡ್ಬೋದು. ಸೊ 30 ಮಿನಿಟ್ಸಲ್ಲಿ ನೋಡೋಣ. 30 ಮಿನಿಟ್ಸಲ್ಲಿ ನಮಗೆ ಇಂಟರ್ಡೇ ಲೆವೆಲ್ಸನ್ನು ಮಾರ್ಕ್ ಮಾಡ್ತೀವಿ. ಸೊ ಒಂದು ಬಂದುಬಿಟ್ಟು ಈ ಝೋನನ್ನು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇಮಿಡಿಯೇಟ್ ಆಗಿ ಈ ಝೋನ್ ದಟ್ ಇಸ್ 23,750 730ಇಂದ 800 ರೇಂಜು. ಸೊ ಅದು ಇಂಪಾರ್ಟೆಂಟ್ ಆಗಿ ರೆಸಿಸ್ಟೆನ್ಸ್ ಒಂಥರ ಆ್ಯಕ್ಟ್ ಮಾಡಿದ್ರೆ ತಿರ್ಗಿ ಅಪ್ಪರ್ ಸೈಡ್ ಹೋದಾಗ ನಮಗೆ ಆಲ್ಮೋಸ್ಟ್ ರೆಸಿಸ್ಟೆನ್ಸ್ ನಂಬರ್ 2 ಈ ಸ್ಮಾಲ್ ಝೋನ್ ಇದೆ, ಲೈಕ್ 24,000 ಸೈಕಾಲಜಿಕಲ್ ಲೆವೆಲ್. ಸೊ ಅದು ಆದಮೇಲೆ ಅದೇ ಏನಾರು ಕ್ಲೋಸ್ ಆದರೆ ಒಂದು ಸ್ಮಾಲರ್ ಮೈನರ್ ಝೋನ್ ಬಂದ್ಬಿಟ್ಟು ಐ ಒಂದಿದೆ. ಸೊ ದಟ್ ಈಸ್ 24,100 ರೇಂಜು. ಸೊ ಇದು ಮೂರು ಅಪ್ಪರ್ ಸೈಡ್ ನಾವು ನೋಡೋಂಗಿದ್ರೆ, ಸೊ ಅಪ್ಪರ್ ಸೈಡ್ ಅಲ್ಲ, ನಾವು ರೆಡ್ ಕಲರ್ ಹಾಕೊಂಡಿರಿ, ಲೈಕ್ ಅಪ್ಪರ್ ಸೈಡು ರೆಸಿಸ್ಟೆನ್ಸ್ ಇವೆಲ್ಲ. ಸೊ ಇದು ಅಪ್ಪರ್ ಸೈಡ್ ನಾವು ನೋಡೋಂಗಿದ್ರೆ. ಸೊ ಲೋವರ್ ಸೈಡ್ ನಾವು ನೋಡಿದ್ರೆ ಫಸ್ಟು, ಸೊ ಲೋವರ್ ಸೈಡ್ ಬಂದ್ಬಿಟ್ಟು ಇಲ್ಲಿ ಗ್ಯಾಪ್ಸ್ ಎಲ್ಲ ಇದೆ, ಲೈಕ್ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಇದೆ. ಸೊ ಮಾರ್ಕೆಟ್ ಇಲ್ಲೆಲ್ಲನ ಸ್ವಲ್ಪ ಆಲ್ಟ್ ಆಗ್ಬೋದು, ಇಲ್ಲಾಂದರೆ ಒಂದು ಪುಲ್ ಬ್ಯಾಕ್ ಅನ್ನೋದು ಬೇಕು ನಮಗೆ. ಯಾಕಂದರೆ ಈ ಸ್ಟ್ರಕ್ಚರ್ ಏನಿದೆ ಇವಾಗ ನೋಡಿ ಬೇಕಾದ್ರೆ, ಸೊ ಇಲ್ಲಿಂದ ಮಾರ್ಕೆಟ್ ಇಲ್ಲಿಂದ ಐ ಮಾಡ್ತು, ಪುಲ್ ಬ್ಯಾಕ್ ಕೊಡ್ತು, ಐ ಮಾಡ್ತು, ಪುಲ್ ಬ್ಯಾಕ್ ಕೊಡ್ತು, ಐ ಮಾಡಿದೆ. ಇವಾಗ ನೆಕ್ಸ್ಟ್ ಟ್ರೆಂಡ್ ಕಂಟಿನ್ಯೂಷನ್ ಆಗಬೇಕಂದ್ರೆ ಹಿಂಗೆ ಹೋದರೆ ಸಖತ್ ಫಾಸ್ಟಾಗಿ ಬೀಳುತ್ತೆ. ಸೊ ಅದ್ರ ಬದಲು ಇಲ್ಲೇನಾರ ರೇಂಜ್ ಒಂದು ಪುಲ್ ಬ್ಯಾಕ್ ಕೊಟ್ಟು ತಿರ್ಗಿ ಆಮೇಲೆ ಇಲ್ಲೋಗಿ ಟೆಸ್ಟ್ ಆದರೆ ದೆನ್ ಅಲ್ಲಿ ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಸೆಲ್ ಆಫ್ ಬಂದರೂ ಅಷ್ಟು ಸ್ಟ್ರಾಂಗ್ ಸೆಲ್ ಆಫ್ ಅನ್ನೋದು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸ್ಟ್ರಕ್ಚರ್ ತುಂಬ ಕ್ಲಿಯರಾಗಿ ನೋಡ್ತೀರಾ, ಹೈಯರ್ ಐಸ್ ಮಾಡೋಕ್ಕೆ ಹೋಗ್ತಿದೆ. ಸೊ ಹೈಯರ್ ಲೋ ಮಾಡೋಕ್ಕೆ ಫಾರ್ಮೇಷನ್ ಆಗಿ ನೋಡ್ತಾ ಇದ್ದೀನಿ. ಮೈಟ್ ಬಿ ಮಂಡೇ ಇಲ್ಲ ಟ್ಯೂಸ್ಡೇ ಹೈಯರ್ ಲೋ ಮಾಡಿಬಿಟ್ಟು ಆಮೇಲೆ ವೆಡ್ನೆಸ್ಡೇ ಇಲ್ಲ ಥರ್ಸ್ಡೇ ಸೊ ಅಪ್ಪರ್ ಎಂಡಿಗೆ ಹೇಳ್ಕೊಳೋ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಸೊ ನೋಡಬೇಕಾಗುತ್ತೆ ಏನಾಗುತ್ತೆ ಮಂಡೇ ಮಾರ್ಕೆಟು ಅಂತ. ಸೊ ಫಸ್ಟ್ ಕ್ವಿಕ್ಕಾಗಿ ಅದೇ ಥರ ಸಪೋರ್ಟ್ ಮಾಡೋಂಗಿದ್ರೆ ಈ ಲೋ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ.
ಈ ಲೋ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ದಟ್ ಇಸ್ 23,320 ಥ್ರೂ 370 ರೇಂಜು. ಸೊ ಅದು ಏನಾರ ಕ್ರಾಸ್ ಆದರೆ ಈ ಲೋ ಇದೆ ಲೈಕ್ 23,130 160 ರೇಂಜು. ಸೊ ಅದನ್ನೇ ಏನಾರ ಕ್ರಾಸ್ ಆದರೆ ಒಂದು ಮೈನರ್ ಝೋನ್ ಬಂದ್ಬಿಟ್ಟು ಲೈಕ್ 23,050 23,070 ಒಂದು ಮೈನರ್ ಝೋನ್ ಇದೆ. ಸೊ ನಾನು ಆವಾಗಲೇ ಹೇಳಿರೋ ಥರ ಸ್ಟ್ರಕ್ಚರ್ ಚೇಂಜ್ ಆಗಬೇಕು. ಈ ಸ್ಟ್ರಕ್ಚರ್ ಚೇಂಜ್ ಆಗಬೇಕು ಅಂದರೆ ಇಲ್ಲೆಲ್ಲೋ ಕನ್ಸಿಡರೇಟ್ ಆಗಬೇಕು, ಅಲ್ಲಿಂದ ತಿರ್ಗಾ ಮೇಲೆ ಹೇಳ್ಕೊಂಡು ಹೋಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ ಮಾರ್ಕೆಟಲ್ಲಿ. ಸೊ ನೆಕ್ಸ್ಟ್ ವಾರ ನಾವು ನೋಡೋಣ ಅದೇನು ಲೈಕ್ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾಳೆ ಇನ್ನೊಂದ್ಸಲ ನಾಳೆ ಲೈಕ್ ವಿಡಿಯೋ ಲೈಕ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಆಲ್ಮೋಸ್ಟ್ 6:30 7 o'clock ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋಲಿ ನಾವು ಲೈಕ್ ಎಕ್ಸ್ಪೈರಿ ಲೆವೆಲ್ಸ್ ಏನಿದೆ ಅಂತ ಮಾರ್ಕ್ ಮಾಡೋಣ. ಸೊ ನಾಳೆ ನೋಡೋಣ ಮಾರ್ಕೆಟ್ ಏನಾಗ್ಬೋದು ಅಂತ. ಸೊ ನೆಕ್ಸ್ಟ್ ಒಂದು ಅಪ್ಕಮಿಂಗ್ ವಿಡಿಯೋ ಬರ್ತಿದೆ, ಅದರಲ್ಲಿ ಪೊಟೆನ್ಷಿಯಲ್ ಸ್ಟಾಕ್ಸ್ ಯಾವ್ದನ್ನ ಅಬ್ಸರ್ವ್ ಮಾಡಬೇಕು ಈ ಕಮಿಂಗ್ ವೀಕ್ಗೆ ಅಂತ, ಲೈಕ್ ಯಾವ್ದು ಪೊಟೆನ್ಷಿಯಲ್ ಬ್ರೇಕ್ಔಟ್ಸ್ ಕೊಡ್ಬೋದು ಅಂತ. ಸೊ ಅದ್ರದ್ದೊಂದು ವಿಡಿಯೋ ಬರ್ತಿದೆ. ಸೊ ಇದಾದಮೇಲೆ ಇಮಿಡಿಯೇಟಾಗಿ ಬರುತ್ತೆ. ಈ ಲೆವೆಲ್ಸ್ ಏನಾದ್ರು ನಿಮಗೆ ಯೂಸ್ಫುಲ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.